ವೀಕ್ಷಕ ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡುವುದಾದರೆ ಬಿಜಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ 300 ರೂಪಾಯಿದಿಂದ 1,000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1,200 ರೂಪಾಯಿದಿಂದ 2,000 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ ಇದೆ. ಹಾಗೆ ಬಾದಾಮಿಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1,000 ರೂಪಾಯಿದಿಂದ 1,500 ರೂಪಾಯಿವರೆಗೆ ರೇಟು ಇದೆ. 1,000ದಿಂದ 1,500 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿ ಈರುಳ್ಳಿಯಾಗಿ ಬಾದಾಮಿಯಲ್ಲಿ ರೇಟು ಇದೆ. ಹಾಗೆ ಬಾಗಲಕೋಟೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ 800 ರೂಪಾಯಿದಿಂದ 1,200 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರಿನಲ್ಲಿ ನೋಡೋದಾದರೆ ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ 1,000ದಿಂದ 1,700 ರೂಪಾಯಿವರೆಗೆ ರೇಟು ಇದೆ. ಹಾಗೆ ರಾಯಚೂರಿನಲ್ಲಿ ಕೂಡ 1,000ದಿಂದ 1,500 ರೂಪಾಯಿವರೆಗೆ ರೇಟು ಇದೆ ಉತ್ತಮ ಕ್ವಾಲಿಟಿ ಈರುಳ್ಳಿಗೆ. ಹಾಗೆ ಕೊಲ್ಹಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 500 ರೂಪಾಯಿದಿಂದ 1,800 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ದಾವಣಗೆರೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1,000 ರೂಪಾಯಿದಿಂದ 2,000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯಾಗಿದ್ದು, ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.